ದೇವಸ್ಥಾನ ನಿರ್ಮಾಣ ಆಗಿ 200 ವರ್ಷಗಳ ಇತಿಹಾಸ ಆಗಿದೆ. ಈ ದಿನ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬ್ರಹ್ಮ ರಥೋತ್ಸವ ಆಷಾಢದಲ್ಲಿ, ಅದು ನಮ್ಮ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ. ಹಿಂದೆ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ನಿರ್ನಾಮ ಮಾಡ್ತಕ್ಕಂಥ ನಮ್ಮ ಗುರುಗಳಾದ ರಾಮಯ್ಯನವರು ಮಾಡ್ಕೊಂಡು ಬರ್ತಾಯಿದ್ರು. ನಾನು 35 ವರ್ಷಗಳಿಂದ ಈ ರಥೋತ್ಸವವನ್ನು ನಿರ್ಮಾಣ ಮಾಡ್ಕೊಂಡು ಬರ್ತಾಯಿದ್ದೀನಿ. ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಮುಂದಗಡೆ ಗಣಪತಿ ಮತ್ತು ಚಟಕೇಶ್ವರ ಮತ್ತು ಚಾಮರಾಜೇಶ್ವರ, ಹಿಂದಗಡೆ ಕೆಂಪನಂಜಮ್ಮ ಅಮ್ಮನವರು ಬರ್ತಾರೆ. ಇಲ್ಲಿ 3 ರಥ ನಡೆದುಕೊಂಡು ಹೋಗ್ತಾ ಇದೆ. ದಿನಗಳ ಕಾಲ ಬರ್ತದೆ ಸರ್. ನಾವು ರಚನೆ ಅಂತ ಮಾಡಿ ಬಿಟ್ಟಾದ್ಮೇಲೆ ಅಮಾವಾಸ್ಯೆ ಆದಮೇಲೆ ಒಂದು 15 ದಿನ ನಾವು ರಥ ತಗೋತೀವಿ. ದೇವಸ್ಥಾನದಿಂದ ನಮ್ಮ ಸ್ನೇಹಿತರುಗಳಾದ ಎಲ್ಲರೂ ಒಗ್ಗೂಡಿಸ್ಕೊಂಡು ಈ ಜಾತ್ರೆಯನ್ನು ಸುಸೂತ್ರವಾಗಿ ನಡೀಲಿ ಅಂತ ಆ ಭಗವಂತನಲ್ಲಿ ನಾವು ಕೇಳ್ತೀವಿ. ನಾನು 33 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾವುದೇ ರೀತಿ ತೊಂದರೆ ಆಗಲಿ ಇದೇ ಆಗಲಿ ಚಾಮರಾಜೇಶ್ವರ ರಥೋತ್ಸವದಲ್ಲಿ ಯಾವತ್ತೂ ಒಳ್ಳೆಯದಾಗಿದೆ ಹೊರತು ಯಾವುದೇ ಕೆಟ್ಟದಂತೂ ಆಗಿಲ್ಲ ಸರ್. ಎಲ್ಲ ಈ ಚಾಮರಾಜೇಶ್ವರ ಸ್ವಾಮಿ ಎಲ್ಲ ಬರ್ತಕ್ಕಂಥ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲರಿಗೂ ಚಾಮರಾಜೇಶ್ವರ ಅವರಿಗೆ ಒಳ್ಳೇದು ಮಾಡಿ ಅವರ ಕುಟುಂಬವನ್ನು ಯಶಸ್ವಿಗೊಳಿಸಲಿ ಅಂತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಆಗಲಿ ಅಂತ ನಾವು ಕೇಳ್ತೀವಿ. ಈಗ ಜಿಲ್ಲಾಡಳಿತ ಮಾಡಿದೆ, ಅದರ ಪ್ರಕಾರವಾಗಿ ನಾವು ಸಿದ್ಧವಾಗಿದ್ದೀವಿ. ಹೆಸರು ನಿಮ್ಮದು? ಎನ್ ಮಹೇಶ್ ಬಂಡಿಗಾರ್ ದಪೇದಾರ.